ವಿಕ್ರಮಪುರಿ ರಾಜ ಗಜಕೇಸರಿ. ನೀನು ಆದಿ ರಾಜಾರಾಣಿ ಡ್ರೆಸ್ ಹಾಕೊಂಡು ಕೈ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋ ತರ ಕನ್ಸ್ ಕಾಣ್ತಿದ್ದ. ನಾನು ಆಶೀರ್ವಾದ ಮಾಡ್ತಿದ್ನಾ? ರಾಜಾರಾಣಿ ಡ್ರೆಸ್ಗೆ ಬಾಡ್ಗೆ ಯಾರು ಕೊಡ್ತಾರೆ? ಅದೆಲ್ಲ 2,000 ಕೋಟಿ ಆಸ್ತಿ ಬಂದ್ಮೇಲೆ. ಹಾ, ಇವತ್ತು ಆ ನೈಜೀರಿಯಾ ಪಾರ್ಟಿ ಹತ್ರ ಮಾತಾಡು. ಅಮೌಂಟ್ ಕಲೆಕ್ಟ್ ಆದ ತಕ್ಷಣ ಅವ್ರ ಕಡೆಯವ್ರಿಗೆ ನಾನು ಅಮೌಂಟ್ನ ತಲುಪಿಸ್ಬೇಕು. ನೈಜೀರಿಯಾಗೆ ಹೋದ್ಮೇಲೆ ಹವಾಲಾ ಮೂಲಕ ನೈಜೀರಿಯಾ ಕರೆನ್ಸಿಲಿ ಆ ದುಡ್ಡು ನನಗೆ ಸಿಗಬೇಕು. ಎಲ್ಲ ಡೀಟೇಲ್ ಆಗಿ ಅವ್ರ ಹತ್ರ ಮಾತಾಡ್ಬಿಡು. ಯಾಕಂದ್ರೆ ಅಮೌಂಟ್ ಕಲೆಕ್ಟ್ ಆದ ತಕ್ಷಣ ತುಂಬ ದಿವಸ ನಾವು ಇಲ್ಲಿ ಇರೋಕ್ಕಾಗಲ್ಲ. ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು. ಅಂದಾಗೆ ನಿಂದು ನಂದು ಪಾಸ್ಪೋರ್ಟು ವೀಸಾ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಮಾಡ್ಕೊಂಬಿಡು. ಆಯ್ತು ಸರ್, ನೀವ್ ಯಾವಾಗ ಅಂತ ಹೇಳಿದ್ರೆ ನಾನ್ ಫ್ಲೈಟ್ ಟಿಕೆಟ್ ವ್ಯವಸ್ಥೆ ಮಾಡ್ತೀನಿ. ಆದರೆ ಟಿಕೆಟ್ ಮಾಡುವಾಗ ಹುಷಾರು, ವಿಷಯ ಯಾವುದೇ ಕಾರಣಕ್ಕೂ ಆಚೆ ಲೀಕ್ ಆಗಬಾರ್ದು. ಏರ್ಪೋರ್ಟ್ ಅಲ್ಲೂ ನಮ್ಮವ್ರಿದ್ದಾರೆ, ಏನು ತೊಂದರೆ ಆಗಲ್ಲ ಸರ್. ನಾನೆಲ್ಲ ನೋಡ್ಕೋತೀನಿ. ವೆರಿ ಗುಡ್. ಇವತ್ತೇ ನೈಜೀರಿಯಾ ಪಾರ್ಟಿ ಹತ್ರ ಮಾತಾಡ್ಬಿಡು. ಆಯ್ತು ಸರ್, ಮಾತಾಡ್ತೀನಿ. ಗುಡ್. ಮೇಡಮ್, ಇದಕ್ಕೆ ಸೈನ್ ಆಗ್ಬೇಕಿತ್ತು. ಹಾ ಕೊಡಿ. ಹಾ, ಇಲ್ಲೊಂದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಕ್ಸ್ಕ್ಯೂಸ್ ಮಿ ಮೇಡಮ್. ಹೇಳಿ ಶಿವಕುಮಾರ್, ಕುತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಾವು ಗೌರ್ಮೆಂಟ್ ಹತ್ರ 3 ಹೊಸ ಬಸ್ ರೂಟ್ಗೆ ಅಪ್ಲೈ ಮಾಡಿದ್ವಿ. ಹೌದು, ಗೊತ್ತು. ಗೌರ್ಮೆಂಟ್ ಆ 3 ರೂಟ್ನ ನಮಗೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಈಗ ಆ 3 ರೂಟ್ನ ನಿಮಗೆ ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ? ನಮ್ ವಿಷಯದಲ್ಲಿ ಹಾಗೆಲ್ಲ ಮಾಡಲ್ವಲ್ಲ ಅವರು. ಯಾರಾದ್ರೂ ಹೊಸ ಆಫೀಸರ್ ಬಂದಿದ್ದಾರಾ? ಲಂಚ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಾ? ನೋಡಿ, ಆ ಥರ ಏನಾದ್ರೂ ಇದ್ರೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡಿ ಶಿವಕುಮಾರ್. ನಾವ್ ಆ ಥರ ಎಲ್ಲ ಪ್ರಾಕ್ಟೀಸಸ್ ಇಟ್ಕೊಂಡಿಲ್ಲ, ಲಂಚ ಕೂಡ ಕೊಡಕ್ಕಾಗಲ್ಲ ಅಂತ. ಅವ್ರಿಗಿನ್ನೂ ನಮ್ ಕಂಪನಿ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ವಿಷಯ ಬೇರೆನೇ ಇದೆ ಮೇಡಮ್. ಈ 3 ಹೊಸ ಬಸ್ ರೂಟ್ನ ನಮಗೆ ಕೊಡಬಾರ್ದು ಅಂತ ನಿಮ್ಮ ತಂಗಿ ಅಭಿರಾಮಿ ಸ್ಟೇ ಆರ್ಡರ್ ತಗೊಂಡಿದ್ದಾರೆ. ಅಲ್ಲ ಶಿವಕುಮಾರ್, ಅವಳೇ ಸ್ಟೇ ಆರ್ಡರ್ ತರ್ತಾಳೆ? ನಮ್ ಟ್ರಾನ್ಸ್ಪೋರ್ಟ್ ಕಂಪನಿಗೂ ಅವಳಿಗೂ ಏನ್ ಸಂಬಂಧ? ನಿಮ್ಮ ಆಸ್ತಿಯಲ್ಲಿ 60% ಅವ್ರಿಗೆ ಸೇರ್ಬೇಕು ಅಂತ ಕೋರ್ಟಲ್ಲಿ ಕೇಸ್ ಹಾಕಿದಾರಲ್ವ ಮೇಡಮ್. ಹಾಗಾಗಿ ಈ ಟ್ರಾನ್ಸ್ಪೋರ್ಟ್ ಕಂಪ್ನಿಯಲ್ಲಿ ನನಗೂ ಹಕ್ಕಿದೆ. ಕೋರ್ಟಿಂದ ತೀರ್ಪು ಬರೋವರೆಗೂ ಟ್ರಾನ್ಸ್ಪೋರ್ಟ್ ಕಂಪ್ನಿ ವಿಚಾರದಲ್ಲಿ ಯಾವುದೇ ಡಿಸಿಷನ್ ತಗೊಳ್ಳೋದಿಕ್ಕೆ ಶಿವಗಾಮಿಗೆ ಯಾವುದೇ ಹಕ್ಕಿಲ್ಲ ಅಂತ ಸ್ಟೇ ಆರ್ಡರ್ ತಂದಿದ್ದಾರೆ. ಎಂತೆಂಥವ್ರನ್ನೋ ಫೇಸ್ ಮಾಡಿದ್ದೀನಿ, ಆದ್ರೆ ಇವಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಆಗ್ತಿದ್ಯಲ್ಲ ಶಿವಕುಮಾರ್. ನೀವು ಅವ್ರನ್ನ ತಂಗಿ ಅಂತ ನೋಡ್ತಾ ಇದ್ದೀರಾ, ಅವರು ನಿಮ್ಮನ್ನ ಶತ್ರು ತರ ನೋಡ್ತಾ ಇದ್ದಾರೆ. ಪರ್ಸನಲ್ ವಿಷಯ ಆದ್ರೆ ಪರವಾಗಿಲ್ಲ ಮೇಡಮ್, ಇದರಿಂದ ಬಿಸ್ನೆಸ್ಗೆ ತೊಂದರೆ ಆದ್ರೆ ನಾವು ಎಚ್ಚೆತ್ಕೋಬೇಕು ಮೇಡಮ್. ಯಾಕೆಂದ್ರೆ 1000 ಕುಟುಂಬ ನಮ್ಮನ್ನ ನಂಬಿಕೊಂಡಿದೆ. ನಾವು ಬ್ಯುಸಿ ಇದ್ದೀವಿ, ಬೇರೆಯವ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಆದರೆ ಅವರು ಅದನ್ನೇ ಬಿಸ್ನೆಸ್ ಮಾಡ್ಕೊಂಡು ಕೂತಿದ್ದಾರೆ. ದಿನಕ್ಕೆ 24 ಗಂಟೆ ನಿಮ್ಗೆ ಯಾವ ರೀತಿ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ. ಕೇಸಲ್ಲಿ ನಿಮ್ಮನ್ನು ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಿದ್ರು ನಿಮಗೆ ತೊಂದರೆ ಕೊಡೋ ಸಲುವಾಗಿ ಕೇಸ್ ಹಾಕ್ತಾ ಇದ್ದಾರೆ. ಅಭಿರಾಮಿ ಮೂಲಕ ಆದಿ ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳಕ್ ನೋಡ್ತಾ ಇದ್ದಾರೆ. ಹೌದು ಶಿವಕುಮಾರ್,
ನೀವು ಹೇಳೋದು ಕರೆಕ್ಟಾಗೇ ಇದೆ. ಅವಂದು ಅತಿ ಆಗ್ತಿದೆ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಲೇಬೇಕು. ಸದ್ಯದಲ್ಲೇ ಇಡ್ತೀನಿ. ಹೌದು ಮೇಡಮ್, ಇದಕ್ಕೊಂದು ಗತಿ ಕಾಣಿಸ್ಲೇಬೇಕು ನೀವು. ಏ ಬಿಂದು, ಬಿಂದು ಬೇಗ ಬಾ, ಬಾ ಬಾ ಬೇಗ ಬಾ, ಬೇಗ ಬಾ, ಬಾ 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 ಬೇಗ ಬಾ, 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 ಬಾ. ಏ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಮಾತಾಡ್ತಿದ್ದೆ ಮತ್ ಹೋಗು. ಏನತ್ತೆ? ಬಾರೆ ಇಲ್ಲಿ ಬಾ. ನೋಡು, ಅಭಿರಾಮಿ ಮತ್ತೆ ಆದಿ ಬರ್ತಾ ಇದ್ದಾರೆ. ನಾನು ಅವ್ರ ಮುಂದೆ ಹೇಗ್ ನಾಟಕ ಮಾಡ್ತೀನಿ ಅಂತ ನೋಡು. ನೀನು ಹಾಗೆ ನಾಟಕ ಮಾಡಕ್ ಕಲಿಬೇಕು. ಹಾ ಸರಿನಾ? ಏ ಸುನೀತಾ ಬಾಯ್ಲಿ ಬಾಯ್ಲಿ. ಅಮ್ಮವ್ರೆ, ಕಣ್ಣು ಕಾಣಿಸ್ದಂಗ್ ಹೊರಟೋಗು. ನೋಡ್ಕೋ. ಅಲ್ಲೇ ನಿಂತ್ಕೊಳ್ಳಿ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಹಾದಿಲ್ ಹೋಗೋರ್ ಕಣ್ಣು, ಬೀದಿಲ್ ಹೋಗೋರ್ ಕಣ್ಣು, ನನ್ ಕಣ್ಣು, ಮಲ್ಲಿ ಕಣ್ಣು, ಯಾರ್ ಕಣ್ಣು ತಾಗದೆ ಇರ್ಲಿ. ಥೂ 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 ಅನ್ನಮ್ಮ. ಥೂ ಥೂ ಥೂ. ನೀನ್ ಹೇಳಪ್ಪ. ಮಲ್ಲಿ, ಮಲ್ಲಿ, ದೇವ್ರೆ, ಓಡ್ ಬಂದ ಸ್ಪೀಡಿಗೆ ನಿತ್ಕಂಗೆ ಅದ್ದಲ್ಲ ಮಾರೆ. ಅಯ್ಯೋ, ಇದನ್ನ ತಗೊಂಡೋಗಿ ಬೆಂಕಿಗೆ ಹಾಕು. ಬೆಂಕಿ ಎಲ್ಲಿತ್ತೆ? ಸ್ಟವ್ ಮೇಲಿದೆ. ಸ್ಟವ್ ಎಲ್ಲಿತ್ತೆ? ನನ್ನ ತಲೆ ಮೇಲೆ. ಅಯ್ಯೋ, ಅಡಿಗೆ ಮನೆಗೆ ಹೋಗಿ ಸ್ಟವ್ ಹಚ್ಚಿ ಬೆಂಕಿಗೆ ಹಾಕೆ. ಓಕೆ. ಕರ್ಮ. ಬಿಂದು, ನೀನ್ ಯಾವಾಗ ಬಂದೆ? ಈಗ ತಾನೇ ಬಂದ್ಲು ಕಣೋ. ಮದುವೆ ಕರ್ದಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ.